ಓದಿ ಅದರಲ್ಲಿ ಸಂಪೂರ್ಣವಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. So it has been clearly written in Numbers chapter 21. ಆಮೇಲೆ ಅದರಲ್ಲಿ ಯುದ್ಧಗಳ ಕುರಿತಾಗಿ ಬರೆಯಲ್ಪಟ್ಟಿದೆ. It has been clearly written about the wars. ಆಮೇಲೆ ಹಾಗಾದ್ರೆ ಆ ಮಹಾಯುದ್ಧ ನಡೆಯುವ ಮಧ್ಯದಲ್ಲಿ ಅದಾದ ನಂತರ ಮೂರನೇ ಮಹಾಯುದ್ಧದ ಮಧ್ಯದಲ್ಲಿ ಅವಳು ಅಲ್ಲಿ ನಿಂತಿದ್ದಾಳೆ. See, after the completion of the two war and the third war yet to be started, she has been placed in that place. ಇವಳು ರಕ್ಷಣೆ ಹೊಂದುವುದಕ್ಕಿಂತ ಮುಂಚಿತವಾಗಿ ಮೂರನೇ ಮಹಾಯುದ್ಧ ನಡೆಯುವುದಕ್ಕಿಂತ ಮುಂಚಿತವಾಗಿ ಏನಾಗಬೇಕಾಗಿದೆ, ಅಲ್ಲಿ ಯೋರ್ದಾನ್ ಹೊಳೆ ಇಬ್ಬಾಗವಾಗಬೇಕಾಗಿದೆ. Before she get to the salvation, she has been placed in this place before the Jordan has been the Red Sea has been broken into. ಜೋರ್ಡನ್ ಎರಡು ಭಾಗ ಆಗಬೇಕಾಗಿದೆ. The Jordan has to be splitted in two parts. ಆಮೇಲೆ ಹಾಗೆಯೇ ಸೈನ್ಯಗಳ ಖರ್ಚನು ಬಲವುಳ್ಳ ದೂತನಾಗಿ ಅಲ್ಲಿ ಇಳಿದು ಬರಬೇಕಾಗಿದೆ. In the same way, the mighty angel has to come down. ಆಮೆನ್. ದೇವರಿಗೆ ಸ್ತೋತ್ರ. mighty angel ಇಳಿದು ಬಂದಿದ್ದಾರಾ? So the mighty angel has been already come down. ಅಲ್ಲಿ ಏನು ನಡೀತಾ ಇದೆಯೋ ಇಲ್ಲ ಅದೇ ನಡಿಬೇಕಾಗಿದೆ. The things what has happened in that time, it has to be continued at this time. ಆಮೇಲೆ ಆ ದಿನದಲ್ಲಿ ಆಕೆ ರಾಹಾಬಳು ವಧುವಿಗೆ ಸೂಚನೆಯಾಗಿದ್ದಳು. See, Rahab was being compared to a bride. ಆಮೇಲೆ ನಾವು ವಧುವಾಗಿದ್ದೇವೆ. See, now we are the bride. ಆಮೇಲೆ ದೇವರಿಗೆ ಸ್ತೋತ್ರ. ನಾವು ಯಾವ ರೀತಿಯಾಗಿದ್ದೇವೆ ಅಂದ್ರೆ ಆ ರಾಹಾಬಳು ಆ ಒಂದು ವೇಶ್ಯ ಅಂದ್ರೆ ಹಾರ್ಲೆಟ್ ಸಿಸ್ಟಮ್ ಅಲ್ಲಿ ಅವಳು ಮುಳುಗಿ ಹೋಗಿದ್ದಳು. See, she was into the business of horror. ಆಮೇಲೆ ದೇವರಿಗೆ ಸ್ತೋತ್ರ. ಆದರೆ ನಾವು ಕೂಡ ಅದೇ ಸಿಚುವೇಶನ್ ನಾವು ಕೂಡ ಇದ್ದೆವು. See, we are also been placed in the same situation. ಹೇಗೆ ಅಲ್ಲಿ ಎಲ್ಲವೂ ಕೂಡ ಶಾರೀರಿಕವಾಗಿ ನಡೆಯುತ್ತೆ, ಇಲ್ಲಿ ಎಲ್ಲವೂ ಕೂಡ ಆತ್ಮಿಕವಾಗಿ ನಡೆಯುತ್ತದೆ. How it has been placed? It was been placed like everything was been happened physically. Now it has been everything is been happening spiritually. ಯೆಹೋಶುವ ಪುಸ್ತಕದಲ್ಲಿ ನೀವು ನೋಡೋದಾದ್ರೆ 3ನೇ ಅಧ್ಯಾಯವನ್ನು ನೀವು ಓದ್ರಿ, ಮನೆ ಹೋಗಿ ಓದ್ರಿ, ಅದರಲ್ಲಿ ಏನು ಬರೆಯಲ್ಪಟ್ಟಿದೆ, ಅಲ್ಲಿ ಯೋರ್ದಾನ್ ಇಬ್ಬಾಗವಾಗುವುದನ್ನ ನಾವು ನೋಡ್ತೇವೆ 3ನೇ ಅಧ್ಯಾಯದಲ್ಲಿ, ಯೆಹೋಶುವ 3ನೇ ಅಧ್ಯಾಯದಲ್ಲಿ. See, if you read the chapter 280ನೇ ಪೇಜ್, Joshua chapter 3, 281ನೇ you ಪೇಜ್, can see how the Jordan river has been broken. ನೀವು ಅದನ್ನ ಮನೆಗೆ ಹೋಗಿ ಓದ್ರಿ. ಹಾಗೆ ಯೆಹೋಶುವ 5ನೇ ಅಧ್ಯಾಯದಲ್ಲಿ ಇಸ್ರಾಯೇಲಿನ ಕರ್ತನಾದ ದೇವರು ಆತನು ಸೈನ್ಯಗಳ ಅಧಿಪತಿಯಾಗಿ ಆತನು ಇಳಿದು ಬರ್ತಾ ಇದ್ದಾನೆ. And if you read about in the Joshua chapter 5, you can see about ಸೈನ್ಯಗಳ ಕರ್ತನು ಅಲ್ಲಿ ಇಳಿದು ಬರ್ತಾ ಇದ್ದಾನೆ. The king is coming down. ಸೈನ್ಯಗಳ ಕರ್ತನು ಏನ್ ಹೇಳ್ತಾರೆ ಅದಕ್ಕೆ? ಸೇನೆಗಳ ಅಧಿಪತಿ, ಹೋಸ್ಟ್ ಏನ್ ಹೇಳ್ತಾರೆ ಅದು? 5ನೇ ಅಧ್ಯಾಯ 14ನೇ ವಾಕ್ಯ ಓದ್ರಿ. Joshua 5:14. ಕ್ಯಾಪ್ಟನ್ ಆಫ್ ದ ಹೋಸ್ಟ್, ಸೈನ್ಯಗಳ ಅಧಿಪತಿ ಅಲ್ಲಿ ಇಳಿದು ಬರ್ತಾ ಇದ್ದಾನೆ. Captain of host is coming down. ಆಮೇಲೆ ದೇವರಿಗೆ ಸ್ತೋತ್ರ. ಎಲ್ಲವೂ ಕೂಡ ಪರ್ಫೆಕ್ಟ್ ಆಗಿ ನಡೀತಾ ಇದೆ. So everything will be a perfect. ಆಮೇಲೆ ಮತ್ತು 3 ಮತ್ತು 4ನೇ ಅಧ್ಯಾಯದಲ್ಲಿ ನಾವು ಅಲ್ಲಿ ಜ್ಞಾಪಕಾರ್ಥವಾದ ಕಲ್ಲುಗಳನ್ನು ಇಡೋದನ್ನು ನಾವು ಗಮನಿಸ್ತೇವೆ. In the chapter 3 and 4 we can see the stones have been kept. ಆಮೇಲೆ memorial stones have been kept. ಇವಾಗ ಅಲ್ಲಿ ಎಲ್ಲವೂ ಕೂಡ ಶಾರೀರಿಕವಾಗಿ ನಡೀತಾ ಇದೆ, ಇಲ್ಲಿ ಎಲ್ಲವೂ ಕೂಡ ಆತ್ಮಿಕವಾಗಿ ನಡೀತಾ ಇದೆ. See, everything was been happened physically. Now it has been here it is happening spiritually. ಇಲ್ಲಿ ಅಂದ್ರೆ ನಮ್ಮ ಹತ್ರ ನಮ್ಮ ಬಳಿ ಅದು ಆತ್ಮಿಕವಾಗಿ ಅದು ನಡೀತಾ ಇದೆ. Here means between us. ಆಮೇಲೆ ದೇವರ ಸ್ತೋತ್ರ. ನಾವು ಆತನನ್ನು ನೋಡಿದ್ದೇವಾ? ಆ ಸೈನ್ಯಗಳ ಅಧಿಪತಿಯನ್ನು ನಾವು ನೋಡಿದ್ದೇವಾ? As we seen about the king, captain of the, have you seen the captain? ಆಮೇಲೆ ದೇವರ ಸ್ತೋತ್ರ. ಆತನು ಮೇಘದಲ್ಲಿ ಇಳಿದು ಬಂದನು. See, he has been come down in the clouds. 7 ಮುದ್ರೆಗಳನ್ನು ಆತನು ತೆಗೆದುಕೊಂಡು ಬಲವುಳ್ಳ ದೂತನಾಗಿ ಆತನು ಇಳಿದು ಬಂದಿದ್ದಾನೆ. He has broken the 7 seals and he brought the coming down. He has come down. ಆಮೇಲೆ ದೇವರ ಸ್ತೋತ್ರ. ಹಾಗಾದ್ರೆ ಪ್ರಕಟಣೆ 10:1ರಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. It has been written in Revelation chapter 10:1. 10:1.
ಮೇಘವನ್ನು ಧರಿಸಿಕೊಂಡಿದ್ದ ಬಲಿಷ್ಠನಾದ ಮತ್ತೊಬ್ಬ ದೂತನು ಸ್ವರ್ಗದಿಂದ ಇಳಿದು ಬರುವುದನ್ನು ನಾನು ಕಂಡೆನು. ಅವನ ತಲೆಯ ಮೇಲೆ ಮಳೆ ಬಿಲ್ಲು ಇತ್ತು. ಅವನ ಮುಖವು ಸೂರ್ಯನಂತಿತ್ತು. ಅವನ ಪಾದಗಳು ಬೆಂಕಿಯ ಕಂಬಗಳಂತಿದ್ದವು ಎಂದು ನಾವು ಸತ್ಯವೇದದಲ್ಲಿ ನಾವು ಓದ್ತೇವೆ. ಆಮೇಲೆ And I saw another mighty angel come down from heaven, clothed with a cloud, and a rainbow was upon his head, and his face was as it were the sun, and his feet was pillar of fire. ಆಮೇಲೆ ಬಲವುಳ್ಳ ದೂತನಾಗಿ ಕ್ರಿಸ್ತನು ಇಳಿದು ಬಂದಿದ್ದಾನೆ. See here the mighty angel is come down. ಇವ ಅರ್ಥ ಮಾಡ್ಕೊಳ್ಳಿ, ಯೋರ್ದಾನ್ ತೆರೆದದ್ದು ಅಂತ ಹೇಳಿ ನಾವು ನೋಡೋದಾದ್ರೆ Here the Jordan is open. ಆಮೇಲೆ ಮೂರನೇ ಅಧ್ಯಾಯದಲ್ಲಿ ಏನು ಬರೆಯಲ್ಪಟ್ಟಿದೆ? ಯೋರ್ದಾನ್ ಹೊಳೆ ಇಬ್ಬಾಗವಾಗಿದೆ ನೋಡ್ತೇವೆ. In the chapter 3 we can see we can come to know about the Jordan has been broken. ಅಂದ್ರೆ ಇಲ್ಲಿ ನಮ್ಮ ಆತ್ಮಿಕವಾಗಿ ನೋಡುವಾಗ 7 ಮುದ್ರೆಗಳು ಏನಾಗಿದೆ? ತೆರೆಯಲ್ಪಟ್ಟಿದೆ. If we see spiritually what has happened, the 7 seals has been opened. ಆಮೇಲೆ ಎಲ್ಲವೂ ಸರಿಯಾದ ಕ್ರಮದಲ್ಲಿ ಆ ಯೆಹೋಶುವ ಪುಸ್ತಕದಲ್ಲಿ ಇಡಲ್ಪಟ್ಟಿದೆ. So everything is been kept perfectly in the book of Joshua. ಈಗ ನಾವು ಆ ಸಮಯದಲ್ಲಿ ನಾವಿದ್ದೇವೆ. See we are in at that times. ಅದರ ಮಧ್ಯದಲ್ಲಿ ಈ ಹುಡುಗಿಯ ವಿಷಯವಾದಂತ ಒಂದು ರಹಸ್ಯ ಅಲ್ಲಿ ಪ್ರಕಟಿಸಲ್ಪಡ್ತಾ ಇದೆ. And the secret of Rahab is also been revealed over here. ಆಮೇಲೆ ರಾಹಬಳು ನಾನು ಹೇಳಿದಂತೆ ಆಕೆಯು ಯಾಕೆ ಸೂಚನೆ ಆಗಿದ್ದಾಳೆ? ಬ್ರೈಡ್, ಮೊದಲಗಿತ್ತಿಗೆ ಸೂಚನೆ ಆಗಿದ್ದಾಳೆ. The Rahab is being compared to bride. ಆಮೇಲೆ ಸರಿ, ಈ ಇಬ್ಬರು ಈ ರಹಸ್ಯವನ್ನು ಯೆಹೋಶುವನ ಹತ್ರ ಹೇಳ್ತಾ ಇದ್ದಾರೆ. See the Joshua the two spies told these things to Joshua. ಆಮೇಲೆ ನಾವು ಆ ಪಟ್ಟಣಕ್ಕೆ ಹೋದಾಗ ಈ ರೀತಿಯಾದ ಒಂದು ಸ್ತ್ರೀ ಮನೆಯಲ್ಲಿ ಆಕೆ ಮನೆಯಲ್ಲಿ ನಾವು ತಂಗಿದೆವು. ಅವಳು ಅನೇಕ ವಿಷಯಗಳು ನಮ್ಮ ಹತ್ರ ಹೇಳಿದ್ರು. ನಮ್ಮಲ್ಲಿ ಯಾವ ರೀತಿಯಾದ ನಂಬಿಕೆ ಇದೆಯೋ ಅದೇ ರೀತಿಯಾದ ನಂಬಿಕೆ ಆಕೆಯಲ್ಲೂ ಕೂಡ ಇತ್ತು ಅನ್ನುವಂಥ ವಿಷಯವನ್ನ ಈ ಇಬ್ಬರು ಗೂಢಚಾರರು ಅವರ ಹತ್ರ ಹೇಳ್ತಾ ಇದ್ದಾರೆ. See the two spies told everything which has happened at Rahab's place, and she told about the Rahab's faith, and they told about the Rahab's faith, and also she is willing to join with us. Amen. There is no God. So ಇದು ಓಕೆ ಸರಿ, ಗಮನಿಸಿ. ಆದರೆ ಅವಳು ಅಮೋರಿಯರ ದೇಶಕ್ಕೆ ಸೇರಿದವಳಾಗಿದ್ದಾಳೆ. So she belongs to the kingdom of Amorites. ಅವಳು ಅನ್ಯ ದೇಶದವಳಾಗಿದ್ದಾಳೆ. She is a Gentile. ಆಕೆಯ ವಸ್ತ್ರಗಳು ಬೇರೆ ರೀತಿಯಾಗಿದೆ. See, our clothes are different. ಆದರೆ ನಮಗಿರುವ ನಂಬಿಕೆ ಅವಳಿಗೂ ಸಹ ಇದೆ. So the same faith which she had. ಅವಳ ಆಹಾರ ಪದ್ಧತಿಗಳು ವ್ಯತ್ಯಾಸವಾಗಿದೆ. Their food habits are different. ಎಲ್ಲವೂ ಕೂಡ ವ್ಯತ್ಯಾಸವಾಗಿದ್ರು ಕೂಡ ಅವಳಿಗಿರುವಂತ ನಂಬಿಕೆ ಸೇಮ್. ನಮಗೆ ಯಾವ ನಂಬಿಕೆ ಇದೆಯೋ ಅದೇ ನಂಬಿಕೆ ಅವಳಿಗೆ ಇದೆ. See, the habits are different, but the faith it is same as we have. ಅದೇ ರೀತಿಯಾಗಿ Same way. ಕರ್ತನು ಸಕಲ ಕುಲ ಜನಾಂಗ ಭಾಷೆಗಳಿಂದ ನಮ್ಮನ್ನ ಒಂದು ಜನಾಂಗವನ್ನ ಆರಿಸಿಕೊಳ್ಳುವಾಗ, so when Lord chooses in the between of many kingdoms, ಮೆನಿ ಕಿಂಗ್ಡಮ್ಸ್, ಆದ್ರೆ ದೇವರ ಸ್ವತ್ರ ಒಂದು ವೇಳೆ ಅಮೆರಿಕನ್ ಆಗಿರ್ಬೋದು, ಇಂಡಿಯನ್ ಆಗಿರ್ಬೋದು, ಆಫ್ರಿಕನ್ಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು, let it be in whichever the country they are living, ದೇವರು ಒಂದು ಜನಾಂಗವನ್ನು ಆರಿಸಿಕೊಳ್ಳುವಾಗ ಅವರ ನಡೆ ನುಡಿ ಕ್ರಿಯೆಗಳು, ಅವರ ಆಹಾರ ಪದ್ಧತಿ ಎಲ್ಲವೂ ಕೂಡ ಏನಾಗಿದೆ? ವ್ಯತ್ಯಾಸವಾಗಿದೆ. When Lord chooses any of the people in this world, you can see their habits are different, their clothing, the characters, everything are different. ಆಮೇಲೆ ಆದರೂ ಲೋಕದಲ್ಲಿರುವ ಎಲ್ಲಾ ಮೊದಲಿಗಿತ್ತಿಗೆ ಏನಿದೆ ಅಂದ್ರೆ ಒಂದೇ ಒಂದು ನಂಬಿಕೆ ಇದೆ. See, in this world, all the bride have the
same faith in them. ನಮಗೆ ಯಾವ ನಂಬಿಕೆ ಇದೆಯೋ ಅವಳಿಗೂ ಸಹ ಅದೇ ನಂಬಿಕೆ ಇದೆ ಎಂಬುದಾಗಿ ಆ ಗೂಢಚಾರರು ಹೇಳ್ತಾ ಇದ್ದಾರೆ. The spies tell about Rahab that what the faith which we have, the same faith the Rahabs have. ಆ ಒಂದು ದೇಶದ ಅಮೋರಿಯರ ದೇಶದಲ್ಲಿ ಬಹುದೇವರುಗಳ ಆರಾಧನೆ ಇತ್ತು. See, in the Amorites kingdom there was the worship of the many gods. ಆದರೆ ಅವಳಿಗೆ ಏನ್ ನಂಬಿಕೆ ಇತ್ತು? ಅವರ ದೇಶದಲ್ಲೇ ಇದ್ರು ಕೂಡ ಅವಳಿಗೆ ಏನ್ ನಂಬಿಕೆ ಇತ್ತು? ಇಸ್ರಾಯೇಲಿನ ದೇವರ ಕುರಿತಾದ ನಂಬಿಕೆ ಅವಳ ಮೇಲಿತ್ತು, ಅವಳಿಗಿತ್ತು. See, though she was in the Amorites kingdom and she was willing to, she had a faith of the Israel God. ಆಮೇಲೆ ನಾವೆಲ್ಲರೂ ಕೂಡ ಅದೇ ರೀತಿಯಾದ ಅಮೋರಿಯರ ದೇಶದಲ್ಲೇ ನಾವು ಜೀವಿಸ್ತಾ ಇದ್ದೆವು. See, same way we were also been living in the kingdom of the Amorites kingdom. ಈ ಅಮೋರೈಟ್ಸ್ ಈ ಒಂದು ಅಮೋರಿಯರು ಯಾರು ಅಂತ ಹೇಳಿದ್ರೆ ಡಿನಾಮಿನೇಷನ್ ಅವರು. See, who are these Amorites? Amorites are the denomination. ಆಮೇಲೆ ಹಾಗಾದ್ರೆ ಇವರಲ್ಲಿದ್ದಂತ ನಂಬಿಕೆ ನಮ್ಮೊಳಗಿಲ್ಲ. See, the faith which denomination have, that faith we don't have. ಇಸ್ರಾಯೇಲರಿಗೆ ಏನು ನಂಬಿಕೆ ಇದೆ ಅದೇ ನಂಬಿಕೆ ನಮ್ಮೊಳಗಿದೆ. See, what the faith which Israel had, the same faith she had. ಇಸ್ರಾಯೇಲರಿಗೆ ಏನು ನಂಬಿಕೆ ಇದೆ? ದೇವರಾದ ಕರ್ತನು ಒಬ್ಬನೇ ಕರ್ತನು. What is the Israel had a faith that the Lord is one God. ಆಮೇಲೆ ಆ ಯೆಹೋವ ತಾನೇ ಯೇಸು ಕ್ರಿಸ್ತನು, that Jehovah is in Jesus Christ. ಹಳೆ ಒಡಂಬಡಿಕೆಯ ಯೆಹೋವನೇ ಹೊಸ ಒಡಂಬಡಿಕೆಯ ಯೇಸು ಕ್ರಿಸ್ತನಾಗಿದ್ದಾನೆ. The Old Testament Jehovah is the New Testament Jesus Christ. ಆದ್ರೆ ಅವರೆಲ್ಲರೂ ಕೂಡ ಇಸ್ರಾಯೇಲರು ಏನ್ ನಂಬ್ತಾ ಇದ್ದಾರೆ? ಇನ್ನು ಮೆಸ್ಸಿಯ ಬರಲಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ. Israelites what they are been thinking that still the Messiah has not yet come. ಆಮೇಲೆ ಆದರೂ ಆ ಇಸ್ರಾಯೇಲರು ಹೇಳುವಂತೆ ಈ ಮೆಸ್ಸಿಯನೇ ಆ ಯೆಹೋವನಾಗಿರ್ತಾನೆ. As Israelites tell that the Messiah is ಈ ಮೆಸ್ಸಿಯನೇ ಯೆಹೋವನಾಗಿರ್ತಾನೆ. the Messiah will be the Jehovah. ಆತನು ಬೇರೆ ಆಗಿರೋದಿಲ್ಲ. He will not be different. ಆತನು ಯೆಹೋವನೇ ಆಗಿರ್ತಾನೆ. He is the same Jehovah. ಇಸ್ರಾಯೇಲರ ಹತ್ರ ಹೋಗ್ಬಿಟ್ಟು ನಾವು ಸತ್ಯವನ್ನು ಹೇಳಲಿಕ್ಕೆ ಹೋದ್ರೆ ಅವ್ರು ಏನ್ ಹೇಳ್ತಾರೆ? If we give a gospel to them, to Israelites, what they say? ಸುವಾರ್ತೆಯವರಿಗೆ ಹೇಳೋದ್ರೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನೀವು ದೇವರನ್ನ ಏನ್ ಮಾಡಿದಿರಿ? 3 ತುಂಡುಗಳನ್ನಾಗಿ ಮಾಡಿದ್ದೀರಿ. The Israelites will say, we have made into 3 pieces, the one God into 3 pieces. ಆಮೇಲೆ ದೇವರಿಗೆ ಸ್ತೋತ್ರ. ಹಾಗಾದ್ರೆ ನಮ್ಮ ದೇವರು 3 ಪೀಸ್ ಆಗಿಲ್ಲ, ಆತನು ಒಬ್ಬನೇ ಆಗಿದ್ದಾನೆ ಅಂತ ಅವ್ರು ಹೇಳ್ತಾರೆ. See, the Israelites say that the one God is a one God. He is not been splitted in 3 parts. ಆದ್ರೆ ದೇವರಿಗೆ ಸ್ತೋತ್ರ, ಇವರಿಗೆ ಏನಾಗಿದೆ? ದೇವರನ್ನ ತಂದೆಯಾದ ದೇವರೊಬ್ರು, ಮಗನಾದ ದೇವರೊಬ್ರು ಮತ್ತು ಪವಿತ್ರಾತ್ಮನಾದ ದೇವರು ಅಂತ ಹೇಳಿ 3 ಭಾಗವಾಗಿ ಮಾಡಿದ್ದಾರೆ. See here what they have done. 3 ಪೀಸಸ್ ಆಗಿ ಮಾಡಿದ್ದಾರೆ. They have done it into 3 pieces, Father, Son and Holy Spirit. ಆದ್ರೆ ನಮಗಿರುವಂತ ನಂಬಿಕೆ ಒಂದೇ ಒಂದು, ಅದು ಇಸ್ರಾಯೇಲರಿಗೆ ನಂಬಿಕೆ ಇದೆಯೋ ಅದೇ ನಂಬಿಕೆ ನಮಗೂ ಕೂಡ ಇದೆ. We have the same faith what the Israel have. ಇಸ್ರಾಯೇಲಿಗೆ ನಂಬಿಕೆ ಆ ಯೆಹೋವನೇ ಆ ಮೆಸ್ಸಿಯನು. The Israelites have a faith that Jehovah is the Messiah is a Jehovah. ಆಮೇಲೆ ದೇವರಿಗೆ ಸ್ತೋತ್ರ, ನಾವು ಅದನ್ನೇ ನಂಬ್ತಾ ಇದ್ದೀವಿ. ಈ ಯೇಸು ಕ್ರಿಸ್ತನೇ ಆ ಯೆಹೋವನು. Hallelujah. We believe that Jesus Christ is a Jehovah. ಯೇಸು ಕ್ರಿಸ್ತನೇ ಆ ಮೆಸ್ಸಿಯನು. Jesus Christ is a Messiah. ಆಮೇಲೆ ದೇವರಿಗೆ ಸ್ತೋತ್ರವಾಗಲಿ. ಹಾಗಾದ್ರೆ ಅವಳಲ್ಲಿರುವಂತ ನಂಬಿಕೆ ಅದು ನಮ್ಮಲ್ಲಿರುವಂತ ನಂಬಿಕೆ 2 ಒಂದೇ ಆಗಿದೆ. The faith which Israelites had, the same faith we have. ಆಮೇಲೆ ದೇವರ ಸ್ತೋತ್ರ. ಆದ್ರಿಂದ ಅವರು ಅದನ್ನು ಸಂಪೂರ್ಣವಾಗಿ ಯೆಹೋಶುವನ ಬಳಿಯಲ್ಲಿ ಹೇಳುವಾಗ these things has been fully told to the Joshua. ಆಮೇಲೆ ಯೆಹೋಶುವ ಬಂದು ಕೇಳಿಲ್ಲ, ಯಾಕೆ ಅವ್ನು ಹೇಳಿದ್ರೆ ಅಂತ ಕೇಳಿಲ್ಲ. Joshua did not object these things. ಆಮೇಲೆ ಅದರಿಂದ ಇಬ್ಬರು ಹೇಳಿದ್ರು ಏನಂತ? ದೇವರ ಸ್ತೋತ್ರ, ನೀವು ನಮಗೆ ಅಧಿಕಾರವನ್ನು ಕೊಟ್ಟಿದ್ವಿ. The two people told that the rights has been given. ನೀವು ನಾವು ಹೇಳುವುದನ್ನು ಅಂಗೀಕರಿಸಿಕೊಳ್ತೀವಿ ಎಂಬುದಾಗಿ ಹೇಳಿ ನಾವು ಅದನ್ನ ಅವಳಿಗೆ ಒಂದು ಭರವಸೆಯನ್ನು ಕೊಟ್ಟಿದ್ದೇವೆ. ನೀನು ನಾವು ಹೇಳಿದ್ದನ್ನ ಅಂಗೀಕರಿಸಿಕೊಳ್ಳುತ್ತಿ ಎಂಬುದಾಗಿ ಹೇಳಿ
ನಾವು ಭರವಸೆಯನ್ನು ಕೊಟ್ಟಿದ್ದೇವೆ ಆಕೆಗೆ. We have given a promise that you will accept these things. ಆಮೆನ್. ದೇವರಿಗೆ ಸ್ತೋತ್ರ. ಅವಳಿಗೆ ಮಾತು ಕೊಟ್ಟು ಬಂದಿದ್ದೇವೆ. We have given a promise. ಅವಳೊಂದಿಗೆ ಒಡಂಬಡಿಕೆ ಮಾಡ್ಕೊಂಡು ಬಿಟ್ಟಿದ್ದೇವೆ. We had made a token with her. ಅವಳು ನಮ್ಮನ್ನು ಕಾಪಾಡಿದ್ರಿಂದ ನಿನ್ನನ್ನು ನಿನ್ನ ಕುಟುಂಬದವರ ಜೀವನ ಕಾಪಾಡ್ತೇವೆ ಅಂತ ಮಾತು ಕೊಟ್ಬಿಟ್ಟಿದ್ದೇವೆ. We had made a token that we have been saved by herself, so we will also save you. ಜೋಶುವ ಕೇಳಿಲ್ಲ, ಯಾಕಂದ್ರೆ ಹಾಗೆ ಮಾತು ಕೊಟ್ರಿ ಅಂತ ಕೇಳಿಲ್ಲ. Joshua did not ask anything why this promise has been given. ಆಮೆನ್. ದೇವರಿಗೆ ಸ್ತೋತ್ರ. ಯಾಕಂದ್ರೆ ಅವರಿಗೆ ಏನು ಕೊಡಲ್ಪಟ್ಟಿದೆ? ಅಧಿಕಾರ ಕೊಡಲ್ಪಟ್ಟಿದೆ. ಇಬ್ಬರು ಸ್ಪೈಸ್ ಗಳಿಗೆ ಅಧಿಕಾರ ಕೊಡಲ್ಪಟ್ಟಿದೆ. The two spies have been given the rights to them. ಆಮೆನ್. ನೀವು ನನ್ನ ಬಳಿ ಪರ್ಮಿಷನ್ ಕೇಳಬೇಕೆಂಬ ಅವಶ್ಯಕತೆ ಇಲ್ಲ. There is no need of taking any permission from. ನಿಮಗೆ ದೇವರ ವಾಕ್ಯವನ್ನ ಹೇಗೆ ಉಪಯೋಗಿಸಬೇಕೆಂದು ನಿಮಗೆ ಗೊತ್ತಿದೆ. You know how the word of God should be taken. ನೀವು ಮಾತು ಕೊಟ್ಟಿದ್ದು ಒಳ್ಳೆಯದಾಗಿದೆ. So the promise which you have given, it is good. ಆಮೆನ್. ದೇವರಿಗೆ ಸ್ತೋತ್ರ ಎಂಬುದಾಗಿ ಹೇಳಿ ಅವರು ನಿಶ್ಚಯ ಕೊಟ್ಟಿದ್ದ ಆ ಒಂದು ಭರವಸೆ ಕೊಟ್ಟಿದ್ದರಿಂದ ಆ ಕುಟುಂಬವನ್ನು ನಾವು ಕಾಪಾಡೋಣ ಎಂಬುದಾಗಿ ಹೇಳಿ ಯೆಹೋಶುವ ಹೇಳ್ಬಿಡ್ತಾನೆ. Okay, the promise is being given, so in the same way we will also fulfill that promise. ಈ ಯೆಹೋಶುವ ಏನಾಗಿದ್ದಾನೆ? ಅವನು ಲೀಡರ್ ಆಗಿದ್ದಾನೆ. ಅವನಿಗೆ the Joshua is a leader for them. ಆ ಲೀಡರ್ ಬಳಿ ಎಲ್ಲವನ್ನು ಅವರು ಹೇಳ್ತಾರೆ. So everything is being said to the leader. ದೇವರಿಗೆ ಸ್ತೋತ್ರ. ಆ ಯೆಹೋಶುವ 2ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳಲ್ಪಟ್ಟಿದೆ. If you turn to Joshua chapter 2:23. ಓದಿ. ಯೆಹೋಶುವ 280 ಪೇಜ್ 280. So the two men returned and descended from the mountain and passed over and came to Joshua the son of Nun and told him all things that befell them. 2:23. ಆ ಇಬ್ಬರು ಮನುಷ್ಯರು ಹಿಂತಿರುಗಿಕೊಂಡು ಬೆಟ್ಟದಿಂದ ಇಳಿದು ನದಿಯನ್ನು ದಾಟಿ ನೂನನ ಮಗನಾದ ಯೆಹೋಶುವನ ಬಳಿಗೆ ಬಂದು ತಮಗೆ ಸಂಭವಿಸಿದ್ದನ್ನೆಲ್ಲ ಅವನಿಗೆ ವಿವರಿಸಿದರು. ಸಾಕು. ಇಲ್ಲಿ ಏನು ಹೇಳ್ತದೆ? ಅವರು ಎಲ್ಲವನ್ನ ತಂದು ಯೆಹೋಶುವನ ಬಳಿಯಲ್ಲಿ ಹೇಳಿದರು ಎಂಬುದಾಗಿ ಹೇಳಿ ನಾವು ನೋಡ್ತೇವೆ. Here what we see, the two men came, returned and said everything which has been happened. ಆಮೇಲೆ ಅವರು ಹೇಳಿದಂತ ಎಲ್ಲಾ ವಿಷಯಗಳನ್ನ ಯೆಹೋಶುವ ಅಂಗೀಕರಿಸಿಕೊಳ್ತಾನೆ. So same way Joshua also receives everything. ಅಲ್ಲಿ ಆ ಒಂದು ರಾಹಾಬಳಿಗೆ ಮಾತು ಕೊಟ್ಟದನ್ನು ಕೂಡ ಅವರು ಅಂಗೀಕರಿಸಿಕೊಳ್ತಾನೆ. And also the promise which was given to Rahab is also been accepted. ಒಂದು ಉದಾಹರಣೆ ನೋಡ್ರಿ. ಅಲ್ಲಿ ಏನು ಹೇಳಲ್ಪಡುತ್ತೆ? ಒಬ್ಬ ಪೊಲೀಸ್ ಅಧಿಕಾರಿ ರೋಡಲ್ಲಿ ಹೋಗ್ತಾ ಇರಬೇಕಾದ್ರೆ, For example, a policeman is going on the road. ಅವನು ರೋಡಲ್ಲಿ ಹೋಗ್ಬೇಕಾದ್ರೆ ಒಬ್ಬ ಕಳ್ಳ ಬಂದು ಏನ್ ಮಾಡ್ತಾನೆ? ಕದಿಯೋದಕ್ಕೆ ಹೋಗ್ತಾ ಇರ್ತಾನೆ ಅಂತ ತಿಳ್ಕೊಳ್ಳಿ. The robber steals. ಕದಿತಾ ಇರ್ಬೇಕಾದ್ರೆ ಇವನು ಹೋಗಿ ಕದಿತಾ ಇದ್ದಾನೆ ಇವನು ಅಂತ ಹೇಳ್ಬಿಟ್ಟು ನಾನು ಹೋಗ್ಬಿಟ್ಟು ನನ್ನ ಮೇಲಿನ ಅಧಿಕಾರಿ ಹತ್ರ ಕೇಳ್ಕೊಂಡ್ಬಂದು ಅವನು ಹಿಡಿತೀನಿ ಅಂತ ಹೇಳಿ ಅವನು ತಿರುಗಿ ಹೋಗ್ತಾನ. When he is been stealing, he found that he is been stealing. Immediately what he do? He takes a permission that okay, I will get a permission to catch him. ಅವನು ಪರ್ಮಿಷನ್ ಎಲ್ಲ ಕೇಳೋದಕ್ಕೆ ಹೋಗೋದಿಲ್ಲ. ಅವ್ನು ಫಸ್ಟ್ ಮಾಡೋ ಕೆಲಸ ಏನು? ಹೋಗಿ ಅವನನ್ನ ಆ ಕಳ್ಳನನ್ನ ಹಿಡಿತಾನೆ. He won't take any permission. ಅವನಿಗೆ ಏನ್ ಟ್ರೀಟ್ ಕೊಡ್ಬೇಕಾದ್ರೆ ಟ್ರೀಟ್ ಕೊಡ್ತಾನೆ. He won't take any permission. He directly goes and catches him. ಆಮೇಲೆ ಯಾಕೆ? ಅವನಿಗೆ ಅಧಿಕಾರ ಕೊಡಲ್ಪಟ್ಟಿದೆ. Why? What is the reason? The reason is he has been given the rights. ನಾನು ಅವ್ರ ಹತ್ರ ಕೇಳಬೇಕು ಇವ್ರ ಹತ್ರ ಕೇಳಬೇಕಂತ ಇಲ್ಲ. ಇವನಿಗೆ ಏನು ಕೊಡಲ್ಪಟ್ಟಿದೆ? ಅಧಿಕಾರ ಇವನಿಗೆ ಕೊಡಲ್ಪಟ್ಟಿದೆ. No permission is required. The thing, no permission is required. Only they need to be in the action. ಅದೇ ರೀತಿಯಾಗಿ ರಾಹಾಬಳು ನನ್ನ ಕಾಪಾಡು ಎಂಬುದಾಗಿ ಹೇಳಿದಾಗ ನಿಲ್ಲು ನಾನು ಹೋಗ್ಬಿಟ್ಟು ಏನ್ ಮಾಡ್ತೀನಿ ಯೆಹೋಶುವನ ಹತ್ರ ಕೇಳ್ಕೊಂಡು ಆಮೇಲೆ ಬಂದು ನಿನಗೆ ಮಾತು ಕೊಡ್ತೀವಿ ಅಂತ ಅವ್ರು ಹೇಳಿಲ್ಲ. Same way when Rahab asked about to save herself, they did not tell that wait we will get the permission from
the Joshua. ಅವರಿಗೆ ಅಧಿಕಾರ ಕೊಡಲ್ಪಟ್ಟಿದ್ದರಿಂದ ಅವಳಿಗೆ ಮಾತನ್ನ ಕೊಡ್ತಾರೆ, ನಾವು ನಿನ್ನನ್ನ ಕಾಪಾಡ್ತೇವೆ. Maybe when the authority is given, on the same authority, they gave a token as a promise. ಆಮೇಲೆ ಹಾಗೆಯೇ ದೇವರು ನಮಗೆ ಕೊಟ್ಟಿದ್ದಾನೆ, ಅಧಿಕಾರವನ್ನು ಕೊಟ್ಟಿದ್ದಾನೆ, ಎಲ್ಲರಿಗೂ ಕೂಡ ಅಧಿಕಾರವನ್ನು ಕೊಟ್ಟಿದ್ದಾನೆ. In the same way, the Lord has given the authority to everyone else. ದೇವರು ಹೇಳಿದ್ದಾರೆ, ದೆವ್ವಗಳನ್ನ ಬಿಡಿಸ್ರಿ. He has given authority to get rid of the Satan. ರೋಗಗಳನ್ನ ಗುಣಪಡಿಸ್ರಿ. Go and heal the person. ಉಚಿತವಾಗಿ ಇದನ್ನು ಹೊಂದ್ಕೊಂಡಿದ್ದೀರಾ, ಉಚಿತವಾಗಿ ನೀವು ಕೊಡ್ರಿ. You have received freely, you give freely. ಆಮೇಲೆ ಉಚಿತವಾಗಿ ಹೊಂದಿದ್ದೀರಿ, ಉಚಿತವಾಗಿ ಅದನ್ನ ಕೊಡ್ರಿ. You have received freely, same way you give freely. ಆಮೇಲೆ ಆದ್ರೆ ಇವತ್ತು ಉಚಿತವಾಗಿ ಕೊಡ್ತಾ ಇದ್ದಾರಾ? Whether they are giving freely, ಏನ್ ಮಾಡ್ತಾ ಇದ್ದಾರೆ ನಿಮಗೆ ಗೊತ್ತಿದೆ ಅಲ್ವಾ? what they are doing, you all know. ದೇವರಿಗೆ ಸ್ತೋತ್ರ. ನಾನು ಒಂದು 2-3 ವರ್ಷದ ಹಿಂದೆ ನಾನು ಕೇಳಿದ ಒಂದು ವಿಷಯವನ್ನು, 2 years back, brother have received some message. ಒಂದು ಏಂಜಲ್ಸ್ ಟಿವಿ ಅಲ್ಲ, ಮತ್ತೊಂದು ಟಿವಿ ಇದೆ, ಇಲ್ಲ, ಒಬ್ರು ಅಲೆನ್ ಪಾಳನ್ ಒಬ್ರು ಒಂದು ಆಶೀರ್ವಾದ ಟಿವಿ, ಅವರು 5 ರೊಟ್ಟಿ ಮತ್ತೆ 2 ಮೀನನ್ನ ಒಬ್ಬೊಬ್ಬರಿಗೆ ಹಂಚ್ಕೊಡ್ತಾರೆ. ಅವ್ರು ಏನ್ ಮಾಡ್ಬೇಕು, ಅವ್ರಿಗೆ ಇಷ್ಟ ಅಂತ ಚಂದ ಕೊಡ್ಬೇಕು ಅವರಿಗೆ. In one of the channel, in Ashirwad channel, 5 ರೊಟ್ಟಿ 2 ಮೀನು. brother Alan Paul is there. He has been giving that the 5 breads and 2 fish. ಆಮೇಲೆ ಇದನ್ನು ಕೊಟ್ಟ ನಂತರವಾಗಿ ಇವ್ರು ಏನ್ ಮಾಡ್ಬೇಕು, ಚಂದ ಕೊಡ್ಬೇಕು. So after they give, they have to give a tax. ಸ್ವಲ್ಪ ಎಲ್ಲಾದ್ರೂ ಹೇಳಿದಾರ? ಕಾಣಿಕೆ ಕೊಡ್ಬೇಕು, ಆಫರಿಂಗ್. They have to give offering. ಆಮೇಲೆ ಏಸಪ್ಪ ಎಲ್ಲಾದ್ರೂ ಹೇಳಿದಾರ? The Lord, anywhere it has been written in the Bible, or Jesus has told anywhere. 5 ರೊಟ್ಟಿ 2 ಮೀನನ್ನ ಮಾಡ್ಬಿಟ್ಟು ನೀವು ಕೊಟ್ಟು ಕಾಣಿಕೆ ಇಸ್ಕೊಳ್ಬೇಕಂದಾಗ ಹೇಳಿದಾರ? Anywhere it has been told that you prepare this 5 breads and 2 fish and take the offering. ನೀವು ಹೋಗಿ ರೋಗಿಗಳನ್ನ ಗುಣಪಡಿಸಿದ ಮೇಲೆ ನೀವು ಏನಾದ್ರೂ ಕಾಣಿಕೆ ಇಸ್ಕೊಳ್ಬೇಕೆಂಬುದಾಗಿ ಹೇಳಿದಾರ? Is there anywhere told that if you go and heal the person, you should take the offering? ಯೇಸು ಕ್ರಿಸ್ತನು ಎಲ್ಲಾದ್ರೂ ಆ ಕೆಲಸವನ್ನು ಮಾಡಿದಾನ? Anywhere you can see Jesus Christ has been doing these things. ಕ್ರಿಸ್ಟಿಯಾನಿಟಿ ಬಿಸ್ನೆಸ್ ಆಗಿ ಮಾರ್ಪಟ್ಟಿದೆ. Now the Christianity has become a big business. ಆಮೇಲೆ ದೇವರಿಗೆ ಸ್ತೋತ್ರ, ಅಮೋರಿಯರಾಗಿದ್ದಾರೆ ಅವರು. So they have become Amorites. ಹಲ್ಲೆಲೂಯಾ. ಆದ್ರೆ ಯೇಸು ಕ್ರಿಸ್ತನ ಉಚಿತವಾಗಿ ನೀವು ಹೊಂದಿದ್ದೀರಿ, ಉಚಿತವಾಗಿ ಅದನ್ನ ಕೊಡ್ರಿ. You have received freely, you give freely to them. ಆಮೇಲೆ ಪೇತ್ರ ಯೋಹಾನರು ಅವರು ಹೋಗ್ತಾ ಇರ್ಬೇಕಾದ್ರೆ ಏನ್ ನಡೀತು? ಆ ಸುಂದರ ದ್ವಾರ ಎಂಬಂತ ಸ್ಥಳದಲ್ಲಿ ಅವರು ಹೋಗ್ತಾ ಇರ್ಬೇಕಾದ್ರೆ ಒಬ್ಬ ಕುತ್ಕೊಂಡಿರ್ತಾನೆ. While Peter was going into the gates, in the main gate, what has happened? ಸುಂದರ ದ್ವಾರದಲ್ಲಿ A beautiful door. ದೇವರ ಸ್ತೋತ್ರ. ಅಲ್ಲಿ ಹೋಗುವಾಗ ಒಬ್ಬ ಕುತ್ಕೊಂಡಿರ್ತಾನೆ. ಅವನು ಭಿಕ್ಷೆ ಬೇಡ್ತಾ ಇದ್ದಿದ್ರಿಂದ, ಇವರು ಒಳ್ಳೆ ಬಟ್ಟೆ ಹಾಕೊಂಡು ಹೋಗ್ತಾ ಇದ್ದಿದ್ರಿಂದ ಅವರನ್ನು ನೋಡ್ಬಿಟ್ಟು, ಇವರಿಂದ ನನಗೆ ಏನಾದರೂ ಸಿಗುತ್ತೆ ಎಂಬುದಾಗಿ ಅಂದ್ಕೊಂಡಿದ್ದ. There you can see a lame person, and he sees this person and asks, he thinks that something he will get from them. ಅವರನ್ನು ನೋಡಿ ಅವ್ರು ಏನ್ ಹೇಳಿದ್ರು, ಅವನ ಹತ್ರ ಆ ಕುಂಟ ಅವನನ್ನು ಆಶ್ಚರ್ಯವಾಗಿ ನೋಡ್ತಾ ಇರ್ಬೇಕಾದ್ರೆ, ಏನಾದ್ರೂ ಸಿಗುತ್ತೆ, ನಿಮಗೆ ಒಳ್ಳೆ ಒಂದು ಅಮೌಂಟ್ ಸಿಗುತ್ತೆ ಅಂತ ನೋಡ್ತಾ ಇರ್ಬೇಕಾದ್ರೆ ಅವರು ಏನ್ ಹೇಳಿದ್ರು ಅಂತ ಹೇಳಿದ್ರೆ, when the lame was seeing about the Peter, that something there he is going to get something from them. ಏನ್ ಹೇಳಿದ್ರು? What did they say? ಬೆಳ್ಳಿ ಬಂಗಾರವಂತೂ ನಮ್ಮ ಹತ್ರ ಇಲ್ಲ, we don't have any gold and silver. ನನ್ನಲ್ಲಿರುವುದನ್ನ, ನಮ್ಮ ಹತ್ರ ಇರುವುದನ್ನ ನಿಮಗೆ ಕೊಡ್ತೇನೆ. What we have we give to you. ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎದ್ದು ನಡೆ. In the name of Lord Jesus Christ, get and walk. ಆಮೆನ್. ದೇವರಿಗೆ ಸ್ತೋತ್ರ. ಹಾಗಾದ್ರೆ ಆ ಭಿಕ್ಷುಕನ ಹತ್ರ ಹೋಗ್ಬಿಟ್ಟು ಎದ್ದು ನಡೆ ಅಂತ ಹೇಳಿ ಅವನು ಎದ್ದು ನಡೆದಾಗ ನಾಳೆ ಒಂದು ಆಫರಿಂಗ್ ಕೊಡ್ಬೇಕಾಯ್ತಾ ಅಂತ ಹೇಳಿದ್ರು ಅವರು. After he got up and stood and walked, they did tell that tomorrow you have to give offering for this thing. ಆ ತರ ಏನು ಹೇಳಿಲ್ಲ.
ಉಚಿತವಾಗಿ ಹೊಂದಿಕೊಂಡಿದ್ದೀರಿ, ಉಚಿತವಾಗಿ ಕೊಡ್ರಿ. Nothing was been told. The freely you have received and freely you give. ಆಮೆನ್. ದೇವರಿಗೆ ಸ್ತೋತ್ರ. ಅದೇ ರೀತಿ ದೇವರು ನಮಗೆ ನಂಬಿಕೆಯನ್ನು ಕೊಟ್ಟಿದ್ದಾನೆ. And same way the faith is being given by the Lord. ನಮಗೆ ಅನುಭವವನ್ನು ಆತನು ಕೊಟ್ಟಿದ್ದಾನೆ. The same way he has given the ಅನುಭವ, Experience. he has given the experience. ಆಮೇಲೆ ನಮಗೆ ಅಧಿಕಾರ ಕೊಟ್ಟಿದ್ದಾನೆ. He has given the authority ನೀವು ಅದನ್ನ ಮತ್ತೊಬ್ಬರಿಗೆ ಕೊಡ್ರಿ. that we should give to others. ಆಮೇಲೆ ನೀವು ಆತನ ಹತ್ತಿರ ಪರ್ಮಿಷನ್ ಕೇಳಬೇಕೆಂಬುದಾಗಿಲ್ಲ. Nothing we need to take permission with him. ಸ್ವಲ್ಪ ನಾನು ಹೋಗಿ ಅವ್ರನ್ನ ಗುಣ ಮಾಡಲ್ಲ ಅಂತ ಕೇಳುವಂತ ಅವಶ್ಯಕತೆ ಇಲ್ಲ. Nothing is there that we should take permission from the Lord whether I need to go and give. ನಿಮಗೆ ಅಧಿಕಾರ ಕೊಡಲ್ಪಟ್ಟಿದೆ. The authority is being given. ನೀವು ಅದನ್ನ ಗ್ರಾಂಟ್ ಮಾಡ್ರಿ. Only we have to grant. ಆಮೇಲೆ ನಿಮಗೆ ಅಧಿಕಾರ ಕೊಡಲ್ಪಟ್ಟಿದೆ, ನೀವು ಹೋಗಿ ಹೇಳ್ರಿ. The authority is given. The only we think we need to do, we need to go and tell. We need to give. ಹಾಗಾದ್ರೆ ನಮ್ಗೆ ಅಧಿಕಾರ ಕೊಟ್ಟಿದ್ದು ಸುಮ್ಮನೆ ಅಲ್ಲ, ಅದನ್ನು ಉಪಯೋಗಿಸೋದಕ್ಕಾಗಿ. The authority is given not to give with us. ಆಮೇಲೆ It has to give freely. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಅನಂತರ ಯೋರ್ದಾನ್ ಇಬ್ಬಾಗವಾಗುತ್ತದೆ. After this, the Jordan splits two parts. ಆಮೇಲೆ ಇನ್ನು ಆ ಯೋರ್ದಾನ್ ಇಬ್ಬಾಗವಾಗೋದನ್ನ ಈ ರಾಹಬಳು ಕೇಳಲಿಲ್ಲ, ಆ ಸುದ್ದಿಯನ್ನು ಕೇಳಲೇ ಇಲ್ಲ. Still, Rahab did not had a message that the split of the Jordan. ಅವಳು ಕೇಳಲ್ಪಟ್ಟಿದ್ದು 3 ಕಾರ್ಯಗಳು ಮಾತ್ರ. See, Rahab received a message, only 3 messages. ಆದ್ರೆ ಇನ್ನೂ ಆಗ ಏನಾಗಲಿಲ್ಲ, ಯೋರ್ದಾನ್ ಇಬ್ಬಾಗವಾಗಲಿಲ್ಲ. So still that Jordan river was not being open. ಯೋರ್ದಾನ್ ಬತ್ತಿ ಹೋಗಲಿಲ್ಲ. Still that Jordan river not been dried. ಆಮೇಲೆ ದೇವರ ಸ್ತೋತ್ರ. 3ನೇ ಅಧ್ಯಾಯದಲ್ಲಿ ಯೋರ್ದಾನ್ ಬತ್ತಿ ಹೋಗುತ್ತೆ. See in this chapter 3, Joshua chapter 3, the Jordan was being dried. ಹಾಗಾದ್ರೆ 4ನೇ ಅಧ್ಯಾಯದಲ್ಲಿ ಒಂದು ಜ್ಞಾಪಕಾರ್ಥವಾದ ಕಲ್ಲುಗಳನ್ನು ಇಡುತ್ತಾರೆ. See in the chapter 4, they keep the remembering stones. 5ನೇ ಅಧ್ಯಾಯದಲ್ಲಿ 13 ಮತ್ತು 14ನೇ ವಾಕ್ಯಗಳನ್ನು ನೋಡೋದಾದ್ರೆ, In chapter 5, 13, 14, ನೋಡ್ರಿ. And it came to pass when Joshua was by Jericho that he lifted up his eyes and looked, and behold, there stood a man over against him with his sword drawn in his hand. And Joshua went unto him and said unto him, Art thou for us or our adversaries? And he said, Nay, but as captain of the host of the Lord am I now come. And Joshua fell on his face of the earth and did worship, and said unto him, It saith, My Lord unto his servant. 13. ಇದಾದ ಮೇಲೆ ಯೆಹೋಶುವನು ಯೆರಿಕೋವಿನ ಬಳಿಯಲ್ಲಿ ಇದ್ದಾಗ ಆದದ್ದೇನೆಂದರೆ, ತನ್ನ ಕಣ್ಣುಗಳನ್ನೆತ್ತಿ ನೋಡುವಾಗ ಇಗೋ, ಒಬ್ಬ ಮನುಷ್ಯನು ಅವನ ಎದುರಿಗೆ ನಿಂತಿದ್ದನು. ಆತನ ಕೈಯಲ್ಲಿ ಬಿಚ್ಚು ಕತ್ತಿ ಇತ್ತು. ಯೆಹೋಶುವನು ಆತನ ಬಳಿಗೆ ಹೋಗಿ ಆತನಿಗೆ, ನೀನು ನಮಗೋಸ್ಕರವೋ ನಮ್ಮ ವೈರಿಗಳಿಗೋಸ್ಕರವೋ ಅಂದನು. ಅದಕ್ಕೆ ಅಲ್ಲ, ಕರ್ತನ ಸೈನ್ಯದ ಅಧಿಪತಿಯಾಗಿ ಈಗ ನಾನು ಬಂದಿದ್ದೇನೆ ಅಂದನು. ಆಗ ಯೆಹೋಶುವನು ಬೋರಲು ಬಿದ್ದು ಆತನನ್ನು ಆರಾಧಿಸಿ, ಆತನಿಗೆ, ನನ್ನ ಒಡೆಯನು ತನ್ನ ಸೇವಕನಿಗೆ ಏನು ಹೇಳುತ್ತಾನೆ ಅಂದನು. ಸರ್, ಇಲ್ಲಿ ಏನ್ ಹೇಳಲ್ಪಟ್ಟಿದೆ? ಇಲ್ಲಿ ಕರ್ತನ ಸೈನ್ಯದ ಅಧಿಪತಿ ಅಲ್ಲಿ ಇಳಿದು ಬರ್ತಾ ಇದ್ದಾನೆ. What it is being told that the captain of the host of the is being come down. ಆಮೇಲೆ ದೇವರ ಸ್ತೋತ್ರ. ಇಲ್ಲಿ ಯೆಹೋಶುವ ಏನ್ ಮಾಡ್ತಾನೆ? ಮುಂಜಾನೆ ಎದ್ದುಬಿಟ್ಟು ಅವನು ಯೆರಿಕೋ ಪಟ್ಟಣದ ಕುರಿತಾಗಿ ಸ್ವಲ್ಪ ಆಲೋಚನೆಯನ್ನು ಮಾಡ್ತಾ ಇದ್ದಾನೆ. See what is happening over here. In the morning, the Joshua got up and was thinking about the Jericho. ಯೆರಿಕೋವನ್ನ ಹೇಗೆ ವಶ ಮಾಡ್ಕೊಳ್ಳೋದು, how Jericho is to be taken into control. ಇಬ್ರು ಗೂಢಚಾರರು ರಿಪೋರ್ಟ್ ಅನ್ನು ತಂದು ಕೊಟ್ಟಿದ್ದಾರೆ. See the 2 spies also given the report. ಆಮೇಲೆ ಅವ್ರು ಏನೇನು ಡೀಟೇಲ್ ಕೊಟ್ಟರು ಎಂಬುದಾಗಿ ಹೇಳಿ ಬೈಬಲ್ ಅಲ್ಲಿ ಬರೆಯಲ್ಪಡಲಿಲ್ಲ. So what and all the details which is been given, it is not been recorded in the Bible. ಆದ್ರೆ ನಾವು ಓದಿದೆವು ಎಲ್ಲವನ್ನ ಅವರು ಹೇಳಿದ್ರು ಎಂಬುದಾಗಿ ಹೇಳಿದ್ರು. But we see that everything
all things has been told to him. ಅದರ ಪ್ರಕಾರ ಅಟ್ಯಾಕ್ ಮಾಡುವುದು ಹೇಗೆ ಅಥವಾ ಹೇಗೆ ನಾವು ಅಟ್ಯಾಕ್ ಮಾಡಬಹುದು ಅನ್ನೋದನ್ನ ಆತನು ಯೋಚನೆ ಮಾಡ್ತಾ ಇದ್ದಾನೆ. He was thinking about Jericho, how it can be fought and how it can be to attack them. ಅದು ಬಲವಾದ ಕೋಟೆ ಅಂತ ಬೇರೆ ಹೇಳಿದ್ದಾರೆ, ಹೇಗೆ ಆ ಕೋಟೆಯನ್ನು ಬೀಳಿಸೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾನೆ. And also they told that the wall is very strong and how we can ಆ ರೀತಿಯಾಗಿ ಯೋಚಿಸುತ್ತೆ break the walls. ಆ ರೀತಿಯಾಗಿ ಯೋಚಿಸ್ತಾ ಇರುವಾಗ ಕರ್ತನ ದೂತನು ಸೈನ್ಯದ ಅಧಿಪತಿಯಾಗಿ ಆತನು ಇಳಿದು ಬಂದನು. When he was thinking these things, immediately the captain of the host came down. ಯಾರು ಅಧಿಪತಿ? Who is that captain? ನಮ್ಮ ಕರ್ತನಾದ ಯೇಸು ಕ್ರಿಸ್ತ. Hallelujah. He is our Lord Jesus Christ. ಆಮೆನ್. ದೇವರಿಗೆ ಸ್ತೋತ್ರ. ಆ ದಿನಗಳಲ್ಲಿ ಆತನು ಮಾಂಸದಲ್ಲಿ ಬರುವುದಕ್ಕೆ ಮೊದಲೇ ಯೆಹೋಶುವನ ಮುಂದೆ ಸೈನ್ಯಗಳ ಅಧಿಪತಿಯಾಗಿ ಆತನು ಇಳಿದು ಬಂದನು. Before he came as a flesh, he came before Joshua. ಅದರ ನಂತರವಾಗಿ ಆತನ ಮಾಂಸದಲ್ಲಿ ಬರ್ತಾನೆ. After that he come as flesh. ಅಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಮೊದಲಿನ ದೃಶ್ಯವನ್ನು ನೋಡ್ತೇವೆ. We can see the first scene of Jesus Christ. ಹಳೆ ಒಡಂಬಡಿಕೆಯಲ್ಲಿ ಎಲ್ಲ ನ್ಯಾಚುರಲ್ ಯುದ್ಧ ನಡೀತಾ ಇತ್ತು. See, in the Old Testament, everything the war has been happening. Everything was natural. ಆಮೇಲೆ ನೈಸರ್ಗಿಕವಾದ ನ್ಯಾಚುರಲ್ ಯುದ್ಧ. Yeah, the war and all was natural. ಆಗ ಕರ್ತನೇ ಅಲ್ಲಿ ಇಳಿದು ಬಂದು ಅವರಿಗೆ ಸಹಾಯ ಮಾಡ್ತಾ ಇದ್ದರು. So at that time, the Lord came down and he was helping this Israelites. ಆಮೇಲೆ ಆ ರೀತಿಯಾಗಿ ಕರ್ತನು ಅವರ ಪಕ್ಷದಲ್ಲಿ ಇದ್ದದರಿಂದ ಅವರು ಅನೇಕ ರಾಜ್ಯಗಳನ್ನು ವಶ ಮಾಡಿಕೊಂಡ್ರು. See, the Lord was with the Israel people. So what happened? They conquered many kingdoms. ಅನೇಕ ಶತ್ರುಗಳನ್ನು ಅವರು ಗೆದ್ದರು. They win many wars. ಅದೇ ಕರ್ತನು ಮಾಂಸ ಶರೀರದಲ್ಲಿ ಬಂದು ಈಗ ಪರಿಶುದ್ಧಾತ್ಮನಾಗಿ ನಮ್ಮೊಳಗೆ ವಾಸ ಮಾಡ್ತಾ ಇದ್ದಾನೆ. Same Lord is also between us and is living with us. ಆಮೇಲೆ ಆತ್ಮಿಕ ಯುದ್ಧದಲ್ಲಿ ನಮಗೆ ಆತನು ಸಹಾಯ ಮಾಡ್ತಾ ಇದ್ದಾನೆ. So he is been helping us in the spiritual war. ಅವರೊಂದಿಗೆ ನೈಸರ್ಗಿಕವಾದ ಯುದ್ಧದಲ್ಲಿ ಅವರಿಗೆ ಸಹಾಯ ಮಾಡಿದ ಮತ್ತು ಅವರೆಲ್ಲರೂ ಕೂಡ ಅವರು ಎಲ್ಲವನ್ನ ಗೆದ್ದರು. For them it was he was helping in the natural war. ಈಗ ಆತನು ನಮ್ಮೊಳಗೆ ಬಂದು ಆತ್ಮಿಕ ಯುದ್ಧದಲ್ಲಿ ನಮಗೆ ಆತನು ಸಹಾಯ ಮಾಡ್ತಾ ಇದ್ದಾನೆ. Now he is within us and he was helping us in the spiritual war. ಆಮೆನ್. ದೇವರಿಗೆ ಸ್ತೋತ್ರ. ನಾವು ಯಾರ ಬಳಿ ಗಲಾಟೆ ಮಾಡ್ತೀವಿ ಹೋಗಿ? ಇಲ್ಲ. Whether we go and quarrel with anyone, ನಾವು ಯಾರಾದ್ರೂ ಹೊಡಿತೀವ? whether we go and beat anyone, ಆಮೆನ್. ಇಲ್ಲ. ದೇವರಿಗೆ ಸ್ತೋತ್ರ. ಯಾರ ಹತ್ರ ಬಲಾತ್ಕಾರವಾಗಿ ಹೋಗಿ ಗೆಲ್ತೀವ? whether we go and fight against anyone, ಆಮೆನ್. ಆದ್ರೂ ಕೂಡ ನಮಗೆ ಯುದ್ಧ ಇದೆ. then also we have fight. ಆತ್ಮಿಕ ಯುದ್ಧ. We have a war, that is spiritual war. ಇದು ಯುದ್ಧ ಮಾಡೋದಕ್ಕೆ ಯಾರು ಪ್ರೇರೇಪಿಸ್ತಾರೆ? ಸೈತಾನನೇ ಪ್ರೇರೇಪಿಸ್ತಾನೆ. Who is against us? ಅದಕ್ಕಾಗಿ ನಾವು ನಂಬಿಕೆಯಲ್ಲಿ ನಿಲ್ಲದ ಹಾಗೆ ಅವನು ಪ್ರಯತ್ನ ಮಾಡ್ತಾನೆ. Satan is trying us to be unfaithful. ಹಲವಾರು ವ್ಯಾಧಿಗಳನ್ನು ತಂದಾಕ್ತಾನೆ. Same way he is getting many diseases. ಆಮೇಲೆ ಸಮಾಧಾನವನ್ನು ತೆಗೆದುಹಾಕ್ತಾನೆ. He is removing the peace. ಸಂತೋಷವನ್ನು ತೆಗೆದುಹಾಕ್ತಾನೆ. He is removing the joy. ಪಾಪವನ್ನು ತಂದು ಬೀಳಿಸೋದಕ್ಕಾಗಿ ಪ್ರಯತ್ನ ಮಾಡ್ತಾನೆ. He is also joining the sins. ಆಮೇಲೆ ದೇವರಿಗೆ ಸ್ತೋತ್ರ. ಇದನ್ನೆಲ್ಲ ನಾವು ಏನ್ ಮಾಡಬೇಕಾಗಿದೆ? ಹೋರಾಡಬೇಕಾಗಿದೆ. So what we must do, we have to fight against this. ಹೋರಾಡಬೇಕಾದ್ರೆ ನಮಗೆ ಯಾರು ಬೇಕು? ನಮ್ಮ ಪಕ್ಷದಲ್ಲಿ ಯಾರು ಬೇಕು? ಸೈನ್ಯಗಳ ಅಧಿಪತಿಯಾದ ಕರ್ತನು ನಮಗೆ. Hallelujah. Who should be with us is only the captain of the host should be with us. ಆಮೇಲೆ ಅವರೊಂದಿಗೆ ಕ್ಯಾಪ್ಟನ್ ಆಫ್ ದಿ ಹೋಸ್ಟ್ ಆಗಿದ್ದವರು, ಅಂದ್ರೆ ಸೈನ್ಯಗಳ ಅಧಿಪತಿ ಆಗಿದ್ದವರು ಯಾರು? ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ ಆಗಿದ್ದಾನೆ. Who was the captain of host is our Lord Jesus Christ. ಆಮೇಲೆ ದೇವರಿಗೆ ಸ್ತೋತ್ರ. ಹಾಗಾದ್ರೆ ಇವತ್ತು ಕೂಡ ಆತನು ಮಾರ್ಪಡದ ದೇವರಾಗಿರೋದ್ರಿಂದ ನಮ್ಮೊಂದಿಗೂ ಆತನು ಇದ್ದಾನೆ. He is safe, he is with us. ಆಮೇಲೆ ದೇವರಿಗೆ ಸ್ತೋತ್ರ. ಕರ್ತನು ಇಳಿದು ಬಂದಿದ್ದಾನೆ. The Lord has come down. 1963 ಫೆಬ್ರವರಿ 28ರಲ್ಲಿ
in 1963, February 28, ಯೇಸು ಕ್ರಿಸ್ತನು ಇಳಿದು ಬಂದನು. the Lord came down. ಆಮೇಲೆ 7 ದೂತರೊಂದಿಗೆ ಆತನು ಇಳಿದು ಬಂದನು. He